ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 122. ಐ ನೀಡ್ ಯು ವೈಫಿ ಎಂದವನ ಮಾತಿಗೆ ತಕ್ಷಣ ಅವಳ ಕಣ್ಣುಗಳು ಹಿಗ್ಗಿದವು. ಆಗಿನಿಂದ ಅವನು ಕೇಳುತ್ತಿದ್ದ ಊಟವೇನು ಅನ್ನೋದು ಈಗ ಅವಳ ತಲೆ ಹೊಕ್ಕಿತ್ತು. ಕಂಪಿಸುತ್ತಿರುವ ತನುವನ್ನು ಸಂಭಾಳಿಸಲು ಸೋತು ಅವನಿಂದ ದೂರ ಸರಿದು ಸೀದಾ ಸೋಫಾ ಮೇಲೆ ಹೋಗಿ ಕುಳಿತವಳ ಸ್ಥಿತಿ ಆ ದೇವರಿಗೆ ಪ್ರೀತಿ. ಜೀವ ನಸುನಗುತ್ತಾ ಒಳಬಂದು ಅವಳಿಗೆ ಸವರಿಕೊಂಡೇ ಕುಳಿತಾಗ ಒಮ್ಮೆಲೆ ಬೆಚ್ಚಿದರೆ ಅವಳ ನಡುವಿನ ಸುತ್ತ ಕೈ ಹಾಕಿ ತನ್ನೆದೆಗೆ ಅವಳನ್ನು ಹೊತ್ತಿಕೊಂಡು ಆರ್ ಯು ಓಕೆ ಎಂದು ಕೇಳುತ್ತಾ ಅವಳ ಕಿವಿಯ ಮೆದುವಿಗೆ ತುಟಿ ಸೂಗಿಸಿದರೆ ಏನೋ ಹೇಳಲು ಹೊರಟವಳ ಮಾತುಗಳು ಗಂಟಲಿನಿಂದ ಹೊರಬರಲೇ ಇಲ್ಲ. ಯಾಕೋ ಅಂಜಲಿಯ ಈ ವರ್ತನೆ ಪದೇ ಪದೇ ಅವನ ಸಂಯಮ ಕೆಣಕುವುದರ ಜೊತೆ ಯಾವಾಗಲೂ ಸೇರಿಗೆ ಸವಾ ಸೇರು ಎನ್ನುವಂತೆ ತನ್ನೊಂದಿಗೆ ಮಾತಿಗೆ ಮಾತು ಬೆಳೆಸಿ ಜಗಳಕ್ಕೆ ನಿಲ್ಲುತ್ತಿದ್ದವಳು ಇಂದು ತನ್ನ ಪ್ರೀತಿಯ ಪರಿಗೆ ಸೋತು ಕ್ಷಣ ಕ್ಷಣಕ್ಕೂ ಅವಳಲ್ಲಾಗುತ್ತಿದ್ದ ಬದಲಾವಣೆ ಅವನಿಗೊಂದು ಸೋಜಿಗವಾಗಿ ಕಂಡಿತ್ತು. ವೈಫಿ, ಮಾತಾಡು, ಏನಾಯ್ತು ಅಂತ ಕೊರಳು ಸೋಕುತ್ತಿರುವ ಅವನ ಉಸಿರಿಗೆ ಕಣ್ಮುಚ್ಚಿ ಇನ್ನೂ ತನ್ನಿಂದ ಸಾಧ್ಯವಿಲ್ಲ ಎನ್ನುವಂತೆ ನಡುವಿನ ಸುತ್ತವಿದ್ದ ಅವನ ಕೈ ಸರಿಸಿ ಅಲ್ಲಿಂದ ಎದ್ದು ಪ್ಲೀಸ್ ಜೀವ, ಹೀಗೆಲ್ಲ ಕಾಡಬೇಡ ನನ್ನ ಅನ್ನುತ್ತಾ ಅವನಿಗೆ ಬೆನ್ನು ಹಾಕಿ ಹೇಳಿದರೆ ಅವಳ ಮಾತಿಗೆ ತುಟಿ ಹರಳಿಸಿ ಓಕೆ ವೈಫಿ, ಬಾ ಊಟ ಮಾಡೋಣ ಅಂದ. ತಟ್ಟೆಯ ಸದ್ದಾದಾಗ ತಿರುಗಿದರೆ ಆಗಲೇ ತಟ್ಟೆ ಹಿಡಿದು ಊಟ ಶುರು ಮಾಡಿದವನಿಂದ ಒಂದು ಅಡಿ ದೂರವೇ ಕುಳಿತು ಇದ್ದ ಇನ್ನೊಂದು ತಟ್ಟೆಯನ್ನು ತಾನು ಹಿಡಿದು ಇನ್ನೇನು ತುತ್ತು ಕಲಸಿ ತಿನ್ನಬೇಕು ಎನ್ನುವಾಗ ಬಾಯಿಯ ಬಳಿ ಬಂದ ಕೈ ತುತ್ತಿಗೆ ತಲೆ ಎತ್ತಿದರೆ ಜೀವ ತಿನ್ನು ಎನ್ನುವಂತೆ ಹೇಳಿದಾಗ ಅದನ್ನು ತಿಂದು ತಂದವನನ್ನು ನೋಡಿದರೆ ಅವನು ಊಟ ಮಾಡುವುದರಲ್ಲೇ ವ್ಯಸ್ತನಾಗಿದ್ದನು. ತಿನ್ನುವ ವಿಷಯಕ್ಕೆ ಬಂದರೆ ಪ್ರತಿಯೊಂದು ತುತ್ತನ್ನು ಆಸೆಯಿಂದ ತಿನ್ನುವವನನ್ನು ನೋಡಿ ನಸುನಗುತ್ತಾ ತನ್ನ ಊಟದತ್ತ ಗಮನ ಹರಿಸಿ ಮೊದಲ ತುತ್ತು ಕಲಸಿ ಅವನತ್ತ ಚಾಚಿದರೆ ಅದನ್ನು ತಿಂದು ಥ್ಯಾಂಕ್ ಯು ಎಂದವನು ಮುಂದಿನ 5 ನಿಮಿಷಗಳ ಬಳಿಕ ತನ್ನ ಊಟ ಮುಗಿಸಿ ಹೆಂಡತಿಯತ್ತ ನೋಡಿದರೆ ತಟ್ಟೆಯಲ್ಲಿ ಚಿತ್ತಾರ ಬರೆಯುತ್ತಿದ್ದಳು. ಏನಾಯ್ತು ವೈಫಿ, ಯಾಕೆ ಊಟ ಮಾಡ್ತಿಲ್ಲ ಎಂದವನತ್ತ ನೋಡಿ ಬೇಗನೆ ತುತ್ತು ಕಲಸಿ ತಿನ್ನಲು ಶುರು ಮಾಡಿದವಳನ್ನು ನೋಡಿ ನಾನು ಆಗಲೇ ಹೇಳ್ದೆ, ಈ ಊಟ ಬೇಡ, ಚೆನ್ನಾಗಿಲ್ಲ, ಬೇರೆ ಊಟ ಮಾಡೋಣವೆಂದು ಎಂದರೆ ಅವಳು ನೆತ್ತಿಗೆ ಹತ್ತಿಸಿಕೊಂಡು ಕೆಮ್ಮಲು ಶುರು ಮಾಡಿದ್ದಳು. ತಲೆ ತಟ್ಟಿ ಅಲ್ಲೇ ಇದ್ದ ನೀರಿನ ಗ್ಲಾಸ್ ಅವಳ ತುಟಿಯ ಬಳಿ ಒಯ್ದರೆ ಒಂದು ಗುಟುಕು ನೀರು ಕುಡಿದವಳು ಊಟ ಮಾಡಲು ಪರದಾಡುವುದನ್ನು ನೋಡಿ ಅವಳ ಕೈಯಲ್ಲಿದ್ದ ತಟ್ಟೆ ತನ್ನ ಕೈಗೆ ತೆಗೆದುಕೊಂಡು ತುತ್ತು ಕಲಸಿ ಕೊಟ್ಟರೂ ತನ್ನನ್ನೇ ಕಣ್ರೆಪ್ಪೆ ಆಡಿಸದೆ ದಿಟ್ಟಿಸುವುದನ್ನು ಗಮನಿಸಿ ಪಟ್ಟನೆ ಕೆನ್ನೆಗೊಂದು ಮುತ್ತಿಟ್ಟಾಗ ಎಚ್ಚೆತ್ತವಳು ಜೀವ ಕೊಡು, ನಾನು ಊಟ ಮಾಡ್ತೀನಿ ಎಂದು ತಟ್ಟೆ ಪಡೆಯಲು ಕೈ ಚಾಚಿದರೆ ಇಟ್ಸ್ ಓಕೆ, ಇವತ್ತು ನಾನೇ ಊಟ ಮಾಡಿಸ್ತೀನಿ, ನೀನು ಊಟ ಮಾಡೋ ಸ್ಪೀಡ್ ನೋಡಿದರೆ ನಾಳೆ ಬೆಳಿಗ್ಗೆಯವರೆಗೂ ನಿನ್ನ ಊಟ ಮುಗಿಯುವಂತೆ ಕಾಣುತ್ತಿಲ್ಲ ಎಂದು ಕೈ ತುತ್ತು ಕೊಟ್ಟರೆ ಏನೂ ಹೇಳದೆ ಎಲ್ಲ ಊಟ ಮಾಡಿದವಳು ಖಾಲಿಯಾದ ತಟ್ಟೆ ನೋಡಿ ಥ್ಯಾಂಕ್ಸ್ ಎಂದರೆ ಈ ಥ್ಯಾಂಕ್ಸ್ ನನಗೆ ಬೇಡ, ವೆಯ್ಟ್, ಕೈ ತೊಳೆದು ಬರ್ತೀನಿ ಅಂತ ಕಣ್ಣು ಮಿಟುಕಿಸಿ ಎದ್ದರೆ ನಾನು ತಟ್ಟೆ ಕೆಳಗಡೆ ಇಟ್ಟು ಮಾವನ ಬಳಿ ಮಾತನಾಡಿ ಬರ್ತೀನಿ ಎನ್ನುತ್ತಾ ಹೊರಗಡೆ ನಡೆದಳು. ಲಾನ್ನಲ್ಲಿ ಜಾನಿ ಬಳಿ ಮಾತನಾಡುತ್ತಾ ಕುಳಿತ ಮಾವನ ಬಳಿ ಬಂದ ಅಂಜಲಿ ಎಂದಿನಂತೆ ಸ್ವಲ್ಪ ಹರಟೆ ಗಿರಿಧಾಮದ ಬಗ್ಗೆ ಕೆಲವೊಂದು ವಿಷಯ ಹೇಳಿ ಅಲ್ಲಿಂದ ಹೊರಟವಳಲ್ಲಿ ಜೀವ ಮತ್ತು ದಿತ್ಯ ಬಗ್ಗೆ ಹೇಳಿ ನಿನ್ನ ಹಾಗೆ ದುಡುಕಿ ಏನೋ ತಪ್ಪು ಮಾಡಿಬಿಟ್ಟ, ಇದನ್ನೇ ದೊಡ್ಡದು ಮಾಡಿ ನಿಮ್ಮಿಬ್ಬರ ನಡುವೆ ಇನ್ನಷ್ಟು ಬಿರುಕು ಮೂಡುವುದು ಬೇಡ, ನಾಳೆ ಮಾವ ಮತ್ತೆ ಅರುಣ್ ಬರ್ತಿದ್ದಾರೆ, ಎಲ್ಲ ಮಾತನಾಡಿ ಸರಿ ಮಾಡೋಣ ಎಂದವರ ಮಾತಿಗೆ ಜೀವ ಆಗಲೇ ಎಲ್ಲ ನನ್ನಲ್ಲಿ ಹೇಳಿದ ಮಾವ, ನೀವು ಹೇಳಿದಂತೆ ಎಲ್ಲವೂ ಆದಷ್ಟು ಬೇಗ ಸರಿಯಾಗುತ್ತದೆ ಎಂದು ಅಲ್ಲಿಂದ ಹೊರಟವಳನ್ನು ನೋಡಿ ಆಶ್ಚರ್ಯವಾಗಿದ್ದವರಿಗೆ ಗಂಟೆಗಳ ಹಿಂದೆ ಮಗ ತನ್ನ ಸಂಸಾರದ ಬಗ್ಗೆ ಹೇಳಿದ್ದನ್ನು ಕೇಳಿಸಿಕೊಂಡವರಿಗೆ ಅವನ ಸಂಸಾರ ಶುರು ಹೋಗಲು ಅದೆಷ್ಟು ದಿನ ಬೇಕು ಎಂದು ಬೇಸರಿಸಿಕೊಂಡಿದ್ದರೆ ಈಗ ಸೊಸೆಯ ಮುಖದಲ್ಲಿರುವ ಹೊಸ ಕಳೆಯನ್ನು ಗಮನಿಸಿ ಮಗ ನಿಜಕ್ಕೂ ಎಲ್ಲವನ್ನು ಹೇಳಿಕೊಂಡು ಪರಿಸ್ಥಿತಿ ಸಂಭಾಳಿಸಿದ್ದಾನೆ ಎಂದು ನಿಟ್ಟುಸಿರು ಹೊರಚೆಲ್ಲಿದರು. ಮಾವನ ಬಳಿ ಮಾತು ಮುಗಿಸಿ ಕೋಣೆಯತ್ತ ಪ್ರತಿಯೊಂದು ಹೆಜ್ಜೆ ಇಡುತ್ತಿದ್ದ ಅಂಜಲಿಗೆ
ತನ್ನವನ ಸಿಹಿ ಕಾಟ ನೆನಪಾದಾಗ ಮೈ ಮನ ನವಿರಾಗಿ ಕಂಪಿಸುವುದರ ಜೊತೆ ಅವಳ ಗುಂಡಿಗೆ ಹಳೆತೆಗೆ ಮೀರಿ ಬಡಿದುಕೊಳ್ಳುತ್ತಿತ್ತು. ನಿಧಾನಕ್ಕೆ ಬಾಗಿಲು ಸರಿಸಿ ಕೋಣೆಯೊಳಗಡೆ ಹೋದವಳಿಗೆ ವಿಡಿಯೋ ಕಾಲಲ್ಲಿ ಮಾತನಾಡುತ್ತಿರುವ ಗಂಡ ಕಣ್ಣಿಗೆ ಬಿದ್ದನು. ತನ್ನವಳನ್ನು ನೋಡಿದ ಕೂಡಲೇ ವೈಫಿ ಇಲ್ಲಿ ಬಾ, ಒಂದು ಅಕ್ಕನ ಪಾಪು ನೋಡು ಎಂದು ಕೈಸನ್ನೆಯಲ್ಲಿ ಕರೆದರೆ ಅವನ ಪಕ್ಕ ಹೋಗಿ ಕುಳಿತವಳಿಗೆ ಕೂರಲು ಪ್ರಯತ್ನ ಪಡುತ್ತಿರುವ ಮುದ್ದಾದ ಮಗುವನ್ನು ನೋಡಿದ ಖುಷಿಯಲ್ಲಿ ಮೊಬೈಲ್ ಅವನ ಕೈಯಿಂದ ಪಡೆದು ತಾಯಿ ಮಗುವಿನ ಜೊತೆ ಮಾತಿಗಿಳಿದು 5 ನಿಮಿಷದ ಬಳಿಕ ಹೊಂದಿದ ಕರೆ ತುಂಡರಿಸಿದಾಗ, ಜೀವ ಪಾಪು ಅದೆಷ್ಟು ಮುದ್ದಾಗಿದೆ, ನಾಳೆ ಸಂಜೆ ಅಕ್ಕನ ಮನೆಗೆ ಹೋಗಿ ಬರೋಣವಾ ಪ್ಲೀಸ್ ಪ್ಲೀಸ್ ಎಂದವಳ ತೀರ ಸನಿಹ ಸರಿದು ಕಿವಿಯ ಬಳಿ ನಿಧಾನವಾಗಿ, ಅದೆಷ್ಟು ದಿನ ಅಂತ ಅಕ್ಕನ ಮಗುವನ್ನೇ ಆಡಿಸ್ತಾ ಇರ್ತೀಯಾ? ನೀನು ಮನಸ್ಸು ಮಾಡಿದರೆ ಇನ್ನೊಂದು 10 ತಿಂಗಳೊಳಗಡೆ ನಮ್ಮ ಮಗುವನ್ನೇ ಆಡಿಸಬಹುದು ಅಂತ ಅವಳನ್ನು ಆಲಂಗಿಸಿ ಕೊರಳ ಇಳಿಜಾರಲ್ಲಿ ಮುಖ ಹುದುಗಿಸಿದಾಗ ಮನದಲ್ಲಿ ಆಗುತ್ತಿರುವ ಸಿಹಿಯಾದ ಯಾತನೆಗೆ ಸೋತವಳ ಕೈಗಳು ಅವನ ಬೆನ್ನು ಬಳಸಿದವು. ಅವಳ ನಡೆಗೆ ತುಟಿ ಹರಳಿಸಿ ನಿಧಾನವಾಗಿ ತಲೆ ಎತ್ತಿ, ವೈಫಿ ನಿಜವಾಗಿಯೂ ಓಕೆನಾ ಎಂದು ಕೇಳಿದವನ ಕಣ್ಣಲ್ಲಿ ಕಾಣಿಸಿದ ತನ್ನೆಡೆಗಿನ ಪ್ರೀತಿಯ ಹೊರತೆಗೆ ಸೋತವಳು ಅವನ ಮೊಗ ಬೊಗಸೆಯಲ್ಲಿ ಹಿಡಿದು 2 ಕಣ್ಣಿನ ಮೇಲೆ ತುಟಿ ಊರಿ ಅವನ ಕಿವಿಯ ಬಳಿ ಸರಿದು ಐ ಲವ್ ಯು ಜೀವ ಅಂತ ಪಿಸು ನುಡಿದವಳ ಮೃದುವಾದ ಅದರಗಳು ಕೆನ್ನೆ ಸೋಕಿದಾಗ ಅವನ ಗುಂಡಿಗೆ ಹುಚ್ಚೆದ್ದು ಕುಣಿದಿತ್ತು. ತನ್ನ ಪೂರ್ತಿ ಮುಖಕ್ಕೆ ಆಸೆಯಿಂದ ಮುತ್ತಿಡುತ್ತಿದ್ದವಳನ್ನು ಕಣ್ಣರಳಿಸಿ ನೋಡುತ್ತಿದ್ದವನ ಕಣ್ಣಿನಾಳಕ್ಕೆ ಇಳಿದು ತಕ್ಷಣ ಅವನದರಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡವಳ ನಡೆಗೆ ಸೋತು ಹೋಗಿದ್ದನು. ದೀರ್ಘ ಮುತ್ತಿನ ಬಳಿಕ ನಾಚಿಕೆಯಿಂದ ತನ್ನವನನ್ನು ಬಿಗಿಯಾಗಿ ಬಳಸಿದ ರಭಸಕ್ಕೆ ಇಬ್ಬರು ಮಂಚದ ಮೇಲೆ ಉರುಳಿದ್ದರು. ಒಬ್ಬರ ಎದೆ ಬಡಿತ ಇನ್ನೊಬ್ಬರಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದ್ದರೆ ತನ್ನವಳ ಕಡೆಗೆ ಕತ್ತು ಹೊರಳಿಸಿದ ಜೀವನಿಗೆ ಕಣ್ಮುಚ್ಚಿ ಉಸಿರಾಡುತ್ತಿರುವವಳ ರೀತಿಗೆ ಅವನ ಸಂಯಮ ನೆಲಕಚ್ಚಿತ್ತು. ಪಟ್ಟನೆ ಅವಳ ಮೇಲೆ ಬಂದು ಹಣೆಗೆ ತುಟಿ ಊರಿದರೆ ಇಲ್ಲಿಯವರೆಗೆ ಕಣ್ಮುಚ್ಚಿಕೊಂಡಿದ್ದ ಅಂಜಲಿ ನಿಧಾನಕ್ಕೆ ಕಣ್ಣು ತೆರೆದಳು. ಅವಳ ಕಿವಿಯತ್ತ ಬಾಗಿದ ಜೀವ ಏನೋ ಪಿಸುಗುಟ್ಟಿದಾಗ ತಕ್ಷಣ ಅವನನ್ನು ತಳ್ಳಲು ಹೋದರೆ ಅವಳೆರಡು ಕೈಗಳಿಗೆ ತನ್ನ ಕೈ ಬೆಸೆದಿದ್ದನು. ಜೀವ ಪ್ಲೀಸ್ ಅಂದ ಮತ್ತೇರಿದ ಅವಳ ಧ್ವನಿಗೆ ಏನೋ ಹೇಳಬೇಕು ಎನ್ನುವಾಗ ಅವನ ಮೊಬೈಲ್ ರಿಂಗಣಿಸಿತ್ತು. ಕಣ್ತೇಲಿಸಿ ತನ್ನವಳ ಮೇಲಿನಿಂದ ಎದ್ದವನು ಮೊಬೈಲ್ ನೋಡಿ ನಸುನಕ್ಕು ಕರೆ ಸ್ವೀಕರಿಸಿ, ಹೇಳಮ್ಮ ನಾದಿನಿ, ಏನು ತುಂಬ ದಿನದ ಮೇಲೆ ಈ ಬಡಪಾಯಿ ಭಾವನ ನೆನಪಾಗಿದೆ, ಇಸ್ ಎವ್ರಿಥಿಂಗ್ ಓಕೆ ಎನ್ನುವುದನ್ನು ಕೇಳಿದ ಅಂಜಲಿ ಎದ್ದು ಜೀವ ಬಳಿ ನಡೆದು ಬಂದು ಕರೆಯನ್ನು ಸ್ಪೀಕರಿಗೆ ಹಾಕಿ ಈಗ ಮಾತನಾಡು ಎನ್ನುವಂತೆ ಕಣ್ಸನ್ನೆ ಮಾಡಿದಳು. ಸಾರಿ ಬಾವ, ಮಲಗಿದ್ರೇನೋ, ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ನೈಟ್ ಡ್ಯೂಟಿಯಲ್ಲಿದ್ದೆ, ಈಗ ಸ್ವಲ್ಪ ಬ್ರೇಕ್, ಹಾಗಾಗಿ ಕಾಲ್ ಮಾಡಿದ್ದು ಅಂದಳು. ನಾದಿನಿಯ ಧ್ವನಿ ಎಂದಿನಂತಿರಲಿಲ್ಲ ಎನ್ನುವುದು ತಿಳಿದಾಗ, ಸಾಹಿ ಈಸ್ ಎವ್ರಿಥಿಂಗ್ ಓಕೆ ಅಂತ ತುಸು ಕಾಳಜಿಯಲ್ಲಿ ಕೇಳುತ್ತಾ ಹೆಂಡತಿಯತ್ತ ದಿಟ್ಟಿಸಿದರೆ, ಜಯಕರ್ ಅಂಕಲ್ ಕಾಲ್ ಮಾಡಿದ್ರು, ನನ್ನ ಮಗನ ಜೊತೆ ಮದುವೆ ಆಗೋಕ್ಕೆ ಪ್ರಾಮಿಸ್ ಮಾಡಿದ್ದೀಯ ಸಾಹಿತ್ಯ, ನೆನಪಿದೆ ತಾನೇ, ಆಗಲೇ ಪೋಸ್ಟಿಂಗ್ ಆಗಿ 1.5 ತಿಂಗಳು ಆಗಿರಬೇಕಲ್ಲ, ಮೊನ್ನೆ ನಿನ್ನ ಬಗ್ಗೆ ಮಾತು ಬಂದಾಗ ದಿನಕರ್ ಸರ್ ಹೇಳಿದ್ರು, ಹಾಗಾಗಿ ನಿನ್ನಲ್ಲೇ ಮೊದಲು ಈ ಮದುವೆಯ ಬಗ್ಗೆ ಮಾತನಾಡೋಣವೆಂದು ಕಾಲ್ ಮಾಡಿದ್ದು ಎಂದರು. ಡ್ಯೂಟಿಯಲ್ಲಿದ್ದ ಕಾರಣ ಅವರಿಗೆ ಅಮ್ಮನಲ್ಲಿ ಒಂದು ಮಾತು ಕೇಳಿ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿದೆ, ನಿಜಕ್ಕೂ ಭಯ ಆಗ್ತಿದೆ ಬಾವ ಅಂತ ಕೊನೆಯಲ್ಲಿ ಗದ್ಗದಿತವಾದವಳ ಧ್ವನಿ ಕೇಳಿ ಜೀವ ಹಣೆ ನೀವಿಕೊಂಡು ಮೌನ ತಾಳಿದನು. ಬಾವ ನಾನು ಹೇಳಿದ್ದು ಕೇಳಿಸ್ತಾ ಎಂದ ಸಾಹಿತ್ಯ ಧ್ವನಿಗೆ ಎಚ್ಚೆತ್ತ ಜೀವ, ಹ್ಞೂ ಕೇಳಿಸ್ತು, ವರುಣ್ ಬಳಿ ಮಾತಾಡಿದ್ಯಾ, ಅವನು ಏನಂದ ಅನ್ನುತ್ತಾ ಪಟ್ಟನೆ ತನ್ನವಳತ್ತ ನೋಡಿದವನಿಗೆ ಅವಳ ಗೊಂದಲಭರಿತ ಮುಖ ನೋಡಿ ಈ ಕ್ಷಣ ವರುಣ್ ಬಗ್ಗೆ ಮಾತನಾಡಬಾರದಿತ್ತು ಅಂದುಕೊಂಡನು. ಕಾರಣ ಆಗ ತನ್ನ ದ್ವಿತೀಯ ನಾಟಕದ ಬಗ್ಗೆ ಹೇಳುವಾಗ ವರುಣ್ ಮತ್ತು ಸಾಹಿತ್ಯ ಪ್ರೀತಿ ವಿಷಯ ಮುಚ್ಚಿಟ್ಟಿದ್ದನು. ಕಾರಣ ಸ್ವಂತ ತಂಗಿಯೇ ಅಕ್ಕನ ಬಳಿ ಹೇಳಲೆಂದು. ಅವನಿಗಿವತ್ತು 2 ಸರ್ಜರಿ ಇದೆಯಂತೆ ಬಾವ, ಕಾಲ್ ಮಾಡಿದೆ ಪಿಕ್ ಮಾಡ್ತಿಲ್ಲ,
ಕ್ಯಾಬಿನ್ ಲ್ಯಾಂಡ್ ಲೈನಿಗೆ ಕರೆ ಮಾಡಿದರೆ ನರ್ಸ್ ಪಿಕ್ ಮಾಡಿ ಸರ್ಜರಿ ಬಗ್ಗೆ ಹೇಳಿದರು. ಹೌದು, ಅರುಣ್ ಮತ್ತು ದಿತ್ಯಾ ಕತೆ ಏನಾಯಿತು ಅಂದಳು. ತಂಗಿಯ ಪ್ರತಿಯೊಂದು ಮಾತಿಗೂ ತನ್ನತ್ತಲೇ ದೃಷ್ಟಿ ನೆಟ್ಟಿರುವವಳ ನೋಟವನ್ನು ತಪ್ಪಿಸಿ, ಸಾಹಿ, ಡ್ಯೂಟಿ ಮುಗಿಸು, ನಾಳೆ ಸಂಜೆ ಕಾಲ್ ಮಾಡ್ತೀನಿ, ಡೋಂಟ್ ವರಿ, ಎಲ್ಲ ಸರಿಯಾಗುತ್ತೆ. ಹಾಗೆಯೇ ವರುಣ್ಗೆ ವಿಷಯ ತಿಳಿಸು ಅಂತ ಹೇಳಿ ಕರೆ ತುಂಡರಿಸಲು ಹೋದರೆ, ಅಕ್ಕ ಏನು ಮಾಡ್ತಿದ್ದಾಳೆ ಬಾವ ಅಂದಳು. ಇನ್ನೂ ತನ್ನಿಂದ ನೋಟ ಕೀಳದವಳನ್ನು ನೋಡಿ, ಮಲಗಿದ್ದಾಳೆ ಸಾಹಿ, ನಾಳೆ ಕಾಲ್ ಮಾಡ್ತೀನಿ ಅಂತ ಪಟ್ಟನೆ ಕಾಲ್ ಕಟ್ ಮಾಡಿ ಮೊಬೈಲ್ ಪಕ್ಕಕ್ಕಿಟ್ಟು ತನ್ನವಳತ್ತ ತಿರುಗಿ, ವೈಫಿ, ಐ ನೋ ನಿನ್ನ ಬಳಿ ತಂಗಿ ಬಗ್ಗೆ ಕೇಳೋಕೆ ತುಂಬ ಪ್ರಶ್ನೆಗಳಿವೆ. ಅದೇನು ಕೇಳಬೇಕೋ ಕೇಳು ಎಂದು ನಿಟ್ಟುಸಿರು ಹೊರ ಚೆಲ್ಲಿದರೆ, ಅಂಜಲಿ ತನ್ನವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಕೆನ್ನೆಗೆ ತುಟಿ ಒತ್ತಿದವಳ ನಡೆಗೆ ಗೊಂದಲದಿಂದ ಅವಳತ್ತ ನೋಡಿದರೆ, ಥ್ಯಾಂಕ್ ಯು. ನಾನು ಮತ್ತು ಅಮ್ಮ ಮಾಡಬೇಕಾಗಿದ್ದ ಕೆಲಸವನ್ನು ನೀನು ಮಾಡ್ತಿದ್ದೀಯಾ, ಐ ಲವ್ ಯು ಅನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟು ಅವನನ್ನು ತಬ್ಬಿಕೊಂಡಳು. ಅವಳ ಈ ನಡೆಯಿಂದ ಜೀವನಿಗೆ ಆಶ್ಚರ್ಯವಾಗಿತ್ತು. ಅವಳನ್ನು ಬಳಸಿ ಏನಾದರೂ ಹೇಳುವ ಮೊದಲೇ ಬೆನ್ನಿನ ಮೇಲೆ ತಣ್ಣನೆಯ ಅನುಭವವಾದಾಗ ತಕ್ಷಣ ಅವಳನ್ನು ದೂರ ಸರಿಸಿದರೆ, ಅಳುತ್ತಿರುವವಳನ್ನು ನೋಡಿ ಗಾಬರಿಯಲ್ಲಿ, ವೈಫಿ ಏನಾಯಿತು, ಯಾಕೆ ಅಳ್ತಿದ್ದೀಯಾ ಅಂತ ಅವಳ ಕಣ್ಣೀರು ಒರೆಸುತ್ತಾ ಕೇಳಿದರೆ, ಅವನ ಕೈಯನ್ನು ತಳ್ಳಿ ಪುನಃ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳ ದುಃಖದ ಕಟ್ಟೆ ಒಡೆದಿತ್ತು. ಆ ಕ್ಷಣ ಅಂಜಲಿಗೆ ಅಕ್ಕನಾಗಿ ತಾನು ತಂಗಿಯ ನೋವು ನಲಿವುಗಳಲ್ಲಿ ಭಾಗಿಯಾಗಲಿಲ್ಲ ಎನ್ನುವ ದುಃಖದ ಜೊತೆ, ಅರುಣ್ ದಿತ್ಯ ವಿಷಯ ಅವಳಿಗೆ ತಿಳಿದಿರಬಹುದು ಎಂದುಕೊಂಡವಳೇ ವಿನಃ ವರುಣ್ ಮತ್ತು ತನ್ನ ತಂಗಿಗೆ ಏನು ಸಂಬಂಧ ಎನ್ನುವ ವಿಚಾರ ಅವಳ ತಲೆಗೆ ಹೊಳೆಯಲೇ ಇಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಿರುವವಳನ್ನು ಸಮಾಧಾನಿಸಲು ಸೋತು ಅವಳು ಅಳು ನಿಲ್ಲಿಸುವವರೆಗೂ ಸುಮ್ಮನೆ ಅವಳನ್ನು ಬಳಸಿ ಕೂತನು. ನಿಮಿಷದ ಬಳಿಕ ದೂರ ಸರಿದವಳ ಅತ್ತು ಕೆಂಪಾದ ಕಣ್ಣು ಮೂಗನ್ನು ನೋಡಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ವೈಫಿ ಏನಾಯಿತು, ಯಾಕೆ ಇಷ್ಟೊಂದು ಅಳು, ಸಾಹಿತ್ಯ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂದ. ಅವನ ಬಾಯಿಯ ಮೇಲೆ ಬೆರಳಿಟ್ಟು ಮಾತನಾಡದಂತೆ ತಡೆದವಳು, ನಾನು ಎಲ್ಲ ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ಸೋತು ಹೋದೆ ಜೀವ. ಮಗಳು, ಅಕ್ಕ, ಹೆಂಡತಿ, ಸೊಸೆ, ಗೆಳತಿ ಎಲ್ಲ ಸಂಬಂಧದಲ್ಲೂ ಸೋತು ಬಿಟ್ಟೆ. ನಾನು ನನ್ನ ಕನಸಿನ ಹಿಂದೆ ಓಡುವ ಭರದಲ್ಲಿ ಅಮ್ಮನನ್ನು ಮರೆತೇ ಬಿಟ್ಟೆ. ಬಹುಶಃ ಅವರು ಗಿರಿಧಾಮ ಮತ್ತು ನಿನ್ನ ಮದುವೆಯ ಪ್ರಪೋಸಲ್ ನನ್ನೆದುರು ಇಡದೆ ಇರುತ್ತಿದ್ದರೆ ಅಮ್ಮನಿಂದ ಇನ್ನೂ ದೂರವಾಗಿ ಇದ್ದು ಬಿಡುತ್ತಿದ್ದನೇ ಏನೋ. ಸಾಹಿ ವಿಷಯದಲ್ಲೂ ಒಳ್ಳೆಯ ಅಕ್ಕನಾಗಲಿಲ್ಲ. ಪ್ರತಿಯೊಂದು ವಿಷಯವನ್ನು ನನ್ನಲ್ಲಿ ಹೇಳಲು ಕರೆ ಮಾಡುತ್ತಿದ್ದರೆ ನನ್ನ ಕೆಲಸದ ನೆಪ ಕೊಟ್ಟು ಅವಳಲ್ಲಿ ಮಾತನಾಡುವುದನ್ನು ತಪ್ಪಿಸುತ್ತಿದ್ದೆ. ಕಾರಣ ನಾನು ನಿಮ್ಮಷ್ಟೆಲ್ಲ ಭಾವುಕ ಜೀವಿ ಅಲ್ಲವೇ ಅಲ್ಲ. ತುಂಬ ಪ್ರಾಕ್ಟಿಕಲ್. ನನ್ನ ತಂಗಿ ನನಗಿಂತ ವಿರುದ್ಧ ವ್ಯಕ್ತಿತ್ವದವಳು. ಅವಳಿಗೆ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾವೆಲ್ಲ ತಾತನಿಂದ ದೂರವಿದ್ದರೂ ಅವಳು ತಿಂಗಳಿಗೊಮ್ಮೆ ತಾತನ ಜೊತೆ 2 ದಿನವಿದ್ದು ಬರುತ್ತಿದ್ದಳು. ಇನ್ನು ಹೆಂಡತಿಯಾಗಿ ನಿನಗೆ ಯಾವ ಸುಖ ಕೊಟ್ಟಿದ್ದೇನೆ ಹೇಳು. ನಿನ್ನ ಜೊತೆಗಿದ್ದು ನೀನು ತೋರುವ ಪ್ರೀತಿ ಕಾಳಜಿಗೆ ಬದಲಾಗಬೇಕಿತ್ತು ನಾನು. ಬಟ್ ನನ್ನದೇ ಕಾರಣಗಳನ್ನು ಇಟ್ಟುಕೊಂಡು ನಿನಗೆ ಹರ್ಟ್ ಮಾಡಿದೆ. ನನ್ನ ವರ್ತನೆಯಿಂದ ನೀನು ನನ್ನನ್ನು ಅವಮಾನಿಸಿದ್ದಕ್ಕೆ ಗಂಡ ಬೇಡವೆಂದು ಬಿಟ್ಟು ಹೋದವಳು ನಾನು. ಮಾವ ನನ್ನನ್ನು ಸ್ವಂತ ಮಗಳಂತೆ ಕಂಡಿದ್ದರು. ಆದರೆ ನಾನೇನು ಮಾಡಿದೆ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾವನನ್ನು ಕೂಡ ಕಡೆಗಣಿಸಿ ಅವರಲ್ಲಿ ಒಂದು ಮಾತು ಹೇಳದೆ ಇಲ್ಲಿಂದ ಹೋಗಿ ಅವರಿಗೆ ನೋವು ಕೊಟ್ಟು ಬಿಟ್ಟೆ. ಗೆಳತಿಯಾಗಿ ಕೂಡ ನಾನು ಸೋತು ಬಿಟ್ಟೆ ಜೀವ ಅನ್ನುತ್ತಾ ಪುನಃ ಕಣ್ಣೀರಾಕಿದವಳನ್ನು ಬಳಸಿ ಸಮಾಧಾನಿಸುತ್ತಾ, ಹಾಗೇನು ಇಲ್ಲ ವೈಫಿ, ನಿನ್ನಿಷ್ಟಕ್ಕೆ ಏನೇನೋ ಅನ್ಕೋಬೇಡ. ಇದೆಲ್ಲ ಜೀವನದ ಒಂದೊಂದು ವೀಕ್ ಮೂಮೆಂಟ್ಸ್. ನಾವು ಇದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಅಷ್ಟೇ. ಈಗ ನನ್ನನ್ನೇ ತಗೋ. ಮಮ್ಮಿ ತೀರಿಕೊಂಡ ಮೇಲೆ ಡ್ಯಾಡ್ ಬಳಿ ಮಾತು ಬಿಟ್ಟು ಅವರ ಮುಖ ಕೂಡ ನೋಡ್ತಾ ಇರಲಿಲ್ಲ. ಸೊ ನಿನಗೆ ಕಂಪೇರ್ ಮಾಡಿದರೆ ಐ ಆಮ್ ಬ್ಯಾಡ್ ಸನ್. ಇನ್ನೂ ಗಂಡನಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ನಾನು ಸೋತಿದ್ದೇನೆ ವೈಫಿ. ಹಾಗಾಗಿ ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಅಳೋದನ್ನು ನಿಲ್ಲಿಸು ಎಂದವನ ಭುಜಕ್ಕೆ ತಲೆಯಾನಿಸಿ ಕುಳಿತವಳು, ಆಗ್ಲೇ ಹೇಳ್ದೆ ಅಲ್ವಾ, ನಿನ್ನನ್ನು ಮದುವೆ ಆದಮೇಲೆ ಅಮ್ಮ ಮತ್ತು ಸಾಹಿ ಜೊತೆ ನಾನು ಜಾಸ್ತಿಯಾಗಿ ಬೆರೆಯಲು ಎಲ್ಲವನ್ನು ಹೇಳಿಕೊಳ್ಳಲು ಶುರು ಮಾಡಿದ್ದು.
ಸಾಹಿ ನಿನ್ನಲ್ಲಿ ಮಾತನಾಡಿದ್ದು ಕೇಳಿದರೆ ನನಗಿಂತ ಜಾಸ್ತಿ ಅವಳು ನಿನ್ನ ಜೊತೆ ಓಪನ್ ಅಪ್ ಆಗಿದ್ದಾಳೆ ಅಂತ ಅನ್ನಿಸುತ್ತೆ. ನನ್ನ ಜೊತೆ ಯಾವತ್ತೂ ಅವಳ ಬಗ್ಗೆ ಹೇಳಿಕೊಂಡವಳೇ ಅಲ್ಲ ಎಂದು ಮೌನ ತಾಳಿದ ಹೆಂಡತಿಯನ್ನು ನೋಡಿ, ನೀನು ಸಾಹಿ ಜೊತೆ ಅಕ್ಕನಾಗಿ ಮಾತನಾಡಿದ್ದು ಮಾತ್ರ ಬಿಟ್ಟರೆ ಒಬ್ಬಳು ಸ್ನೇಹಿತೆಯಾಗುವ ಪ್ರಯತ್ನ ಮಾಡಲೇ ಇಲ್ಲ. ಇಟ್ಸ್ ಓಕೆ. ನಿನಗೆ ನಿನ್ನದೇ ಆದ ಜವಾಬ್ದಾರಿಗಳಿತ್ತು. ನೀನದರಲ್ಲಿ ಬ್ಯುಸಿಯಾಗಿದ್ದೆ. ವೈಫಿ, ನಾವು ಇನ್ನೊಬ್ಬರಿಗೆ ಕ್ಲೋಸ್ ಆಗಬೇಕು ಅಂದರೆ ಅಂತಹ ಒಂದು ವಾತಾವರಣ ನಾವೇ ಸೃಷ್ಟಿಸಬೇಕು. ನಮ್ಮದೇ ಎಕ್ಸಾಂಪಲ್ ತಗೋ. ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದಲ್ಲ. ಮದುವೆಯಾಗುವಾಗ ನಮ್ಮಿಬ್ಬರ ನಡುವೆ ಅದೆಷ್ಟು ವೈಮನಸ್ಸು ಅಸಮಾಧಾನಗಳಿದ್ದವು. ಮದುವೆಯ ಮರುದಿನ ನಾನು ನಿನ್ನಲ್ಲಿ ಮಾತನಾಡಿದ್ದಕ್ಕೆ ನಮ್ಮ ನಡುವಿನ ಎಲ್ಲ ಜಗಳ ವೈಮನಸ್ಸನ್ನು ಬದಿಗಿಟ್ಟು ಗೆಳೆಯರಾದೆವು. ಆ ನನ್ನ ಒಂದು ಹೆಜ್ಜೆಯಿಂದ ನಂತರದ ನಮ್ಮ ಲೈಫ್ ತುಂಬ ಸುಂದರವಾಗಿತ್ತು. ಸಾಹಿತ್ಯ ವಿಷಯದಲ್ಲೂ ಇದೇ ಆಗಿದ್ದು. ನಿನ್ನ ಅನುಪಸ್ಥಿತಿಯಲ್ಲಿ ಎಲ್ಲಿ ನಾನು ಮಂಕಾಗಿ ಉಳಿದು ಬಿಡುತ್ತೇನೋ ಎಂದು ಹೆದರಿದ ಕಲ್ಯಾಣಿ ಅತ್ತೆ ಮತ್ತು ಸಾಹಿತ್ಯ ನನಗೆ ಪ್ರತಿದಿನ ಕರೆ ಮಾಡಿ ಮಾತನಾಡುತ್ತಿದ್ದರು. ಅದರಲ್ಲೂ ಸಾಹಿ ಬಗ್ಗೆ ನಿನಗೆ ಗೊತ್ತು, ಅವಳು ಒಂಥರ ಮಾತಿನ ಪಟಾಕಿ. ಮಾತಲ್ಲೇ ನನ್ನ ನೋವು ಮರೆಸುವಂತಹ ವಾತಾವರಣ ಅವಳು ಸೃಷ್ಟಿ ಮಾಡುತ್ತಿದ್ದಳು. ಕ್ರಮೇಣ ನಿನ್ನ ಬಗ್ಗೆ ಮಾತನಾಡುತ್ತಾ ಇಬ್ಬರು ಗೆಳೆಯರಾದೆವು. ಆಗಲೇ ಅವಳು ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದು ಎಂದವನು ವರುಣ್ ಮತ್ತು ಅವಳ ಪ್ರೀತಿಯ ಬಗ್ಗೆ ಹೇಳಿದನು. ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.